ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಪಾರ್ಟ್ 2 ವಿಡಿಯೋ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಇದು ಕ್ಲಾಸ್ 10 ರಿಯಲ್ ನಂಬರ್ ಚಾಪ್ಟರ್. ಅದರಲ್ಲಿ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳೋ ಅಂಥ ಸ್ಟೇಟ್ಮೆಂಟ್ಸ್. ಓಕೆನಾ? ಎ ವೆರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಎ ಪ್ರಾಡಕ್ಟ್ ಆಫ್ ಪ್ರೈಮ್ and this factorization is unique apart from the order in which prime factors occur. So idr meaning enu, a very composite number can be expressed as a product of prime. So for example iga 90 na ನಾವು composite number ಅಂತ ಕರಿತೀವಿ. ಸೊ ಇದನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದಾಗ ಓಕೆನಾ ಏನು ಪ್ರಾಡಕ್ಟ್ ಆಫ್ ಪ್ರೈಮ್ and this factorization is unique apart from the order. ಸೊ ಇಲ್ಲಿ ಬರುತ್ತಲ್ಲ, ಇವೆಲ್ಲ ಏನು ಫ್ಯಾಕ್ಟರ್ಸ್ ಆಗಿರುತ್ತೆ. ಈಗ 90 ಅನ್ನೋದು ಕಾಂಪೋಸಿಟ್ ನಂಬರ್, ಅದನ್ನು ಫ್ಯಾಕ್ಟರೈಸೇಷನ್ ಮಾಡಿದಾಗ ಈ ಬರೋ ಅಂಥ ಫ್ಯಾಕ್ಟರ್ಸ್ಗಳೇನಾಗಿರುತ್ತೆ, ಯುನಿಕ್ ಆಗಿರುತ್ತೆ ಅಂತ ಹೇಳಿದ್ದಾರೆ ಅಷ್ಟೇ. ಓಕೆನಾ? ಸೊ ಈಗ 90ಗೆ ಯಾವ್ಯಾವ ಫ್ಯಾಕ್ಟರ್ ಬಂದಿದೆ? 2, 3, 3, 5 ನೋಡಿ, 2, 3, 3, 5 ಇದೇನು ಫ್ಯಾಕ್ಟರ್ಸ್. ನೆಕ್ಸ್ಟ್ ನೋಡಿ, ಇದನ್ನು ನಾವು ಆರ್ಡರ್ನ ಚೇಂಜ್ ಮಾಡ್ಕೋತೀವಿ. 3 ಇಂಟು 3 ಇಂಟು 2 ಇಂಟು 5. ಸೊ ಇದನ್ನು ಆರ್ಡರ್ನ ಚೇಂಜ್ ಮಾಡ್ಕೊಂಡಾಗಲೂ 5 ಬರುತ್ತೆ. ಅಂದರೆ ಫ್ಯಾಕ್ಟರ್ಸು ಯುನಿಕ್ ಆಗಿರುತ್ತೆ, ಸೇಮ್ ಆಗಿರುತ್ತೆ ಅಂತ ಅರ್ಥ. ಓಕೆನಾ? ಸೊ ನೆಕ್ಸ್ಟು ಇಲ್ಲಿ 420 ಅನ್ನೋದು ಕಾಂಪೋಸಿಟ್ ನಂಬರ್ಸ್. ಕಾಂಪೋಸಿಟ್ ನಂಬರ್ಸ್ ಅಂದರೆ ಏನು ಅಂತ ಹೇಳಿದ್ದೀನಿ, ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಇರಬೇಕು. ಈ ಕಡೆ ಲೆಫ್ಟ್ ಸೈಡಲ್ಲಿ ಬರುತ್ತಲ್ಲ, ಇದೆಲ್ಲ ಏನು ಫ್ಯಾಕ್ಟರ್ಸ್ ಆಗಿರುತ್ತೆ. ಸೊ ಇದು ನಾವೀಗ ಫ್ಯಾಕ್ಟರೈಸೇಷನ್ ಮಾಡಿದಾಗ ಫ್ಯಾಕ್ಟರ್ಸ್ ಏನೇನು ಬಂದಿದೆ? 2 ಇಂಟು 2 ಇಂಟು 3 ಇಂಟು 5 ಇಂಟು 7 ಬಂದಿದೆ ಅಲ್ವಾ? ಸೊ ಇದೆಲ್ಲ ಏನು ಫ್ಯಾಕ್ಟರ್ಸು. ಈ ಫ್ಯಾಕ್ಟರ್ಸ್ ಏನಾಗಿರುತ್ತೆ, ಯುನಿಕ್ ಆಗಿರುತ್ತೆ. ಆರ್ಡರ್ ಚೇಂಜ್ ಇರ್ಬೋದು. ಸೊ ಫಸ್ಟು 7, 5, 3, 2, 2 ಈ ಥರ ಆರ್ಡರ್ ಇದ್ರೂ ಏನಾಗಿರುತ್ತೆ, ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿದಾಗ 420 ಬರುತ್ತೆ. ಸೊ ಏನಾಗಿರುತ್ತೆ, ಯೂನಿಕ್ ಆಗಿರುತ್ತೆ ಅಂತ ಅರ್ಥ. ಸೊ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಏನು ಹೇಳುತ್ತೆ? ಕಾಂಪೋಸಿಟ್ ನಂಬರ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್. ನೆಕ್ಸ್ಟ್ HCF and LCM using factorization method. So first one, HCF is the product of smallest power of each common primes of the given number is called GCD of. ಓಕೆನಾ? HCF ಅಂದ್ರೇನು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ಇಟ್ಸ್ ಮೀನ್ಸ್ ಪ್ರಾಡಕ್ಟ್ ಆಫ್ ಸ್ಮಾಲೆಸ್ಟ್ ಪವರ್ ಆಫ್ ಈಚ್ ಕಾಮನ್ ಪ್ರೈಮ್ ಆಫ್ ದಿ ಗಿವನ್ ನಂಬರ್ ಅಂತ ಇದೆ ಅಲ್ವಾ? ಸೊ ಅದರ ಅರ್ಥ ಏನಂದರೆ, ಸೊ ಇಲ್ಲಿ ನೋಡಿ, ಸೊ ನಾನು 2 ನಂಬರ್ಸ್ನ ತಗೊಂಡಿದ್ದೀನಿ, 16 ಆ್ಯಂಡ್ 18. ಸೊ ಇದಕ್ಕೆ ಫ್ಯಾಕ್ಟರೈಸೇಷನ್ ಮಾಡಿದ್ದೀನಿ. ಓಕೆನಾ? ಸೊ 16 ಫ್ಯಾಕ್ಟರ್ಸ್ನ 2 ಇಂಟು 2 ಇಂಟು 2 ಇಂಟು 2 ಬರ್ಕೊಂಡಿದ್ದೀನಿ. ಓಕೆನಾ? ಇದೇನಾಗುತ್ತೆ 2 ಪವರ್ 4. ಸೊ 18 ಫ್ಯಾಕ್ಟರ್ಸ್ನ 2 ಇಂಟು 3 ಇಂಟು 3 ಇಲ್ಲಿದೆ ನೋಡಿ ಫ್ಯಾಕ್ಟರ್ಸ್. ಆ ಫ್ಯಾಕ್ಟರ್ಸ್ನ ಇಲ್ಲಿ ಬರ್ಕೊಂಡಿದ್ದೀನಿ. ಓಕೆನಾ? ಸೊ ನಾವು HCF ಯಾವ ಥರ ತಗೋತೀವಿ? ಸೊ ಇವೆರಡರಿಂದ ಒಂದು ಕಾಮನ್ ಪೇರ್ಗೆ ರೌಂಡ್ ಆಫ್ ಮಾಡಬೇಕು. ಓಕೆನಾ? ಸೊ ಈ 2ನ ನಾವು ಇಲ್ಲಿ ಒಂದು ಪೇರ್ನ ಒಂದು ಸಲ ಬರೀಬೇಕು, 1, 2 ಅಂತ ಬರೀಬೇಕು. ಓಕೆನಾ? ಸೊ ಇಲ್ಲಿ ನೋಡಿ, ಇಲ್ಲಿ 2 ಪವರ್ 4 ಇದೆ, ಇಲ್ಲಿ 2 ಪವರ್ 1 ಇದೆ. HCF ಅಂದರೆ ಏನು ಹೇಳಿ? ಸ್ಮಾಲೆಸ್ಟ್ ಪವರ್ ಆಫ್ ಈಚ್ ಕಾಮನ್ ಪ್ರೈಮ್ ಆಫ್ ದಿ ಗಿವನ್ ನಂಬರ್ಸ್. ಸೊ ಇದರಲ್ಲಿ 2 ಪವರ್ 4, 2 ಪವರ್ 1. ಸೊ ನಾವು ಈಗ 2 ಪವರ್ 4, 2 ಪವರ್ 1ಅಲ್ಲಿ 2 ಪವರ್ 1ನ ನಾವು ಕಾಮನ್ ತೆಗಿತೀವಿ. ಓಕೆನಾ? ಸೊ 2 ಪವರ್ 1 ಅಂದ್ರೇನು? 2 ಈಸ್ ದ HCF ಆಗಿರುತ್ತೆ. ಓಕೆನಾ? ಈಗ 2 ಮತ್ತು 2 ಇದೆಯಲ್ವಾ, ಇದು ಒಂದು ಪೇರ್ ಅಂತ ನಾವು ರೌಂಡ್ ಆಫ್ ಮಾಡಿದ್ದೀವಿ. ಈ ಒಂದು ಪೇರ್ನ ನಾವು ಒಂದು ಸಲ ಬರ್ಕೋಬೇಕು, 2 ಅಂತ. ಸೊ ಇದನ್ನು ನಾವು HCF ಅಂತ ಕರಿತೀವಿ, ಹೇಳ್ತೀವಿ. ನೆಕ್ಸ್ಟು LCM ಈಸ್ ದ product of greatest power of each prime factor of the given number. LCM ಅಂದ್ರೇನು? ಗ್ರೇಟೆಸ್ಟ್ ಪವರ್ ಆಫ್ ದಿ
ಈಚ್ ಪ್ರೈಮ್ ಫ್ಯಾಕ್ಟರ್ ಆಫ್ ದಿ ಗಿವನ್ ನಂಬರ್ ಅಂತ ತಗೋತೀವಿ. ಓಕೆನಾ. ಸೊ ಇದೇ LCM ಯಾವ ಥರ ಬರೆಯೋದು ಅಂದರೆ, ಈಗ 16 ಮತ್ತು 18 ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡಿದ್ದೀನಿ. ಓಕೆನಾ. ಫ್ಯಾಕ್ಟರ್ಸ್ನ ನಾನಿಲ್ಲಿ ಬರ್ಕೊಂಡಿದ್ದೀನಿ. ಸೊ ನಾವೀಗ ಒಂದು ಪೇರ್ನ ತಗೊಂಡು ಏನು HCF ಅಂತ ಕನ್ಸಿಡರ್ ಮಾಡೋದು ಅಲ್ವಾ. ಈಗ LCMಗೆ ಈಗ ಇದು ಒಂದು ಪೇರ್ ಅಲ್ವಾ, ಇದನ್ನು 2 ಅಂತ ಬರ್ಕೋಬೇಕು. ಓಕೆನಾ. 2 ಅಂತ ಬರ್ಕೊಂಡಾದ್ಮೇಲೆ ಇನ್ನು ರಿಮೈನಿಂಗ್ ಫ್ಯಾಕ್ಟರ್ಸ್ ಇದೆ ಅಲ್ವಾ, 2 × 2 × 2 3 × 3 ಅದನ್ನು ಬರ್ಕೋಬೇಕು. 2 × 2 × 2 3 × 3. ಸೊ ಇಷ್ಟನ್ನು ನಾವು ಬರ್ಕೊಂಡ್ರೆ ಇದೇನಾಗಿರುತ್ತೆ, ಇಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ LCM ಏನು ಅಂತ ಗೊತ್ತಾಗುತ್ತೆ. ಓಕೆನಾ. ಇಲ್ಲಿ 2⁴ ಅಂತ ತಗೊಳ್ಳೋಣ. ಓಕೆನಾ. 2 × 2 × 2 × 2 2⁴ 3 × 3 ಇದೆ ಅಲ್ವಾ, ಅದನ್ನು 3⁴2 ಅಂತ ತಗೊಂಡಿದ್ದೀನಿ. 2⁴ ಅಂದ್ರೇನು 16. 2ನ 4 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. 3² ಅಂದರೆ 9. 16 × 9ನ ಮಲ್ಟಿಪ್ಲೈ ಮಾಡಿದಾಗ 144 ಬರುತ್ತೆ. ಓಕೆನಾ. ಇದು LCM ಆಗಿರುತ್ತೆ. ಸೊ LCM ಅಂದರೆ ಗ್ರೇಟೆಸ್ಟ್ ಪವರ್ ಆಫ್ ಈಚ್ ಪ್ರೈಮ್ ಫ್ಯಾಕ್ಟರ್ ಆಫ್ ದಿ ಗಿವನ್ ನಂಬರ್. ಸೊ ಇದು ನೋಡಿ, ಇದು ಗ್ರೇಟೆಸ್ಟ್ ಪವರ್ ಆಫ್ ಈಚ್ ಪ್ರೈಮ್ ಫ್ಯಾಕ್ಟರ್ ಆಗಿದೆ. ಓಕೆನಾ. ನೆಕ್ಸ್ಟ್ ನೋಟಿಗೆ ಬರೋಣ. ನೋಟ್ ಫಾರ್ ಎನಿ 2 ಪಾಸಿಟಿವ್ ಇಂಟೀಜರ್ಸ್ HCF is equal to A, B into LCM is equal to A, B is equal to A into B. A, B ಅಂದ್ರೇನು, ಕಾಂಪೋಸಿಟ್ ನಂಬರ್ಸ್, 2 ಕಾಂಪೋಸಿಟ್ ನಂಬರ್ಸ್. ಈಗ ನೋಡಿ HCF ಆಫ್ 2, A ಅಂದರೆ 16 ಅಂದ್ಕೊಳ್ಳಿ, B ಅಂದರೆ 18 ಅಂದ್ಕೊಳ್ಳಿ. ಓಕೆನಾ. HCF ಆಫ್ A, B. HCF ನಮಗೆ ಎಷ್ಟು ಬಂದಿದೆ, 2 ಬಂದಿದೆ. ಓಕೆನಾ. LCM ಆಫ್ A, B ಅಂದರೆ LCM ಆಫ್ 16, 18 ಎಷ್ಟು ಬಂದಿದೆ, 144 ಬಂದಿದೆ ಅಲ್ವಾ. ಇಲ್ಲಿ ನೋಡಿ 144 ಬಂದಿದೆ. ಸೊ ನಾವು ಇಲ್ಲಿಗೆ ಅಪ್ಲೈ ಮಾಡೋಣ. ಓಕೆನಾ. HCF ಆಫ್ A, B ಅಂದರೆ 2. LCM ಆಫ್ A, B ಅಂದರೆ 144. ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದಾಗ 288 ಬರುತ್ತೆ. ಈಸ್ ಈಕ್ವಲ್ ಟು A ಇಂಟು B. A ಇಂಟು B ಅಂದ್ರೇನು, 16 × 18. 16 × 18 ಇವೆರಡು ನಂಬರ್ಸ್ನ ಮಲ್ಟಿಪ್ಲೈ ಮಾಡಿದಾಗ 288 ಬರುತ್ತೆ ಆನ್ಸರ್. ಓಕೆನಾ. ಸೊ ಈ ನೋಟ್ ಇದೆಯಲ್ಲ, HCF ಆಫ್ A, B ಇಂಟು LCM ಆಫ್ A, B ಈಸ್ ಈಕ್ವಲ್ ಟು A ಇಂಟು B. ಸೊ ಅದಕ್ಕೆ ಇಲ್ಲಿ ಮಾಡಿದ್ದೀವಿ ನೋಡಿ, 2 × 144, 16 × 8 ಎರಡು ಆನ್ಸರ್ ಸೇಮ್ ಬಂದಿದೆ. ಸೊ ಇದು ತುಂಬ ಇಂಪಾರ್ಟೆಂಟು. ಈ ಫಾರ್ಮುಲಾ ಮೇಲೆ ಪ್ರಾಬ್ಲಮ್ಸ್ ಇದೆ. ಓಕೆನಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಸಲ್ಲಿ ಎಕ್ಸಸೈಸ್ ಪ್ರಾಬ್ಲಮ್ಸ್ನ ಮಾಡೋಣ.